ಬೇಲೂರು ಶಾಸಕರಾದ ಉಲ್ಲಳ್ಳಿ ಸುರೇಶ್ ಅವರಿದ್ದಾರೆ. ಸುರೇಶ್ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಈಗ ಬೇಲೂರು ವಿಧಾನಸಭಾ ಕ್ಷೇತ್ರ ಹಳೇಬೀಡು ಹೋಬಳಿ ಬಿದಿರಿಕೆರೆ 42 ಎಕರೆ 7 ಗುಂಟೆಯಲ್ಲಿ ವಿಸ್ತೀರ್ಣದಲ್ಲಿ ಕೆರೆ ಇರುವಂಥದ್ದು. ಆ ಕೆರೆ ತುಂಬಿದ್ರೆ 16 ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಹಳೇಬೀಡು ಮತ್ತೆ ಬೇಲೂರು ರಸ್ತೆ ಏನು ಹೊಯ್ಸಳ ನಗರ ಇದೆ, ಆ ಭಾಗದಿಂದನೇ ಹಳ್ಳದಿಂದ ಹರಿದು ಹೋಗ್ಬೇಕು. ಅಲ್ಲಿ ಜಾಗ ಒತ್ತುವರಿ ಆಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಕೂಡ ಬಂದಿದ್ರು, ಒತ್ತುವರಿ ಆಗಿದ್ದನ್ನ ಒಪ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ತಮ್ಮ ಗಮನಕ್ಕೆ ಏನಾದ್ರು ವಿಷಯ ಇದೆಯೋ ಇಲ್ವೋ? ಖಂಡಿತವಾಗ್ಲೂ ನನ್ನ ಗಮನಕ್ಕೆ ವಿಚಾರ ಇದೆ. ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳ್ಳ ಕಾಕ್ರಗಳು ಏನು ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ, ಅದರಲ್ಲೂ ಸಹ ಬಿದಿರಿಕೆರೆ ಅಂತಕ್ಕಂಥ ಕೆರೆ ಸುಮಾರು 42 ಎಕರೆ 7 ಕುಂಟೆ ವಿಸ್ತೀರ್ಣವನ್ನು ಇರ್ತಕ್ಕಂಥದ್ದು. ಹಲವಾರು ಗ್ರಾಮಗಳಿಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಶಕ್ತಿ ಇರತಕ್ಕಂಥ ಕೆರೆ. ಆ ಕೆರೆಯನ್ನು ಏನು ಒತ್ತುವರಿಯಾಗಿದೆ ಅದನ್ನು ಸಂಪೂರ್ಣ ತೆರವುಗೊಳಿಸಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಮಾನ್ಯ ತಹಶೀಲ್ದಾರ್ಗೆ ಆದೇಶವನ್ನು ಮಾಡಿದ್ದೀವಿ. ಅವರೂ ಸಹ ಕಾರ್ಯೋನ್ಮುಖರಾಗಿ ಅದು ಮಾಡ್ತಾ ಇದ್ದಾರೆ. ಯಾರೋ ಭೂ ಮಾಫಿಯಾದವರು ಇವರು ಅಡೆತಡೆ ಮಾಡ್ಬೋದು, ಅದಕ್ಕೆ ಯಾವುದೇ ಥರದ ಇದಿಲ್ಲ. ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು, ತೆರವು ಮಾಡಬೇಕು. ಆ ಕೆರೆ ತುಂಬಿದರೆ ಇವತ್ತೇನಾಗಿದೆ, ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು. ಬೇಲೂರಿಗೆ ಇತಿಹಾಸ ಇದೆ, 908 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅವಳಿ ನಗರ, ಹಳೇಬೀಡು ಸಹ. ಹಾಗಾಗಿ ದ್ವಾರ ಸಮುದ್ರದ ಕೆರೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ದ್ವಾರ ಸಮುದ್ರದ ಕೆರೆ ತುಂಬಿದ ತಕ್ಷಣ ಬಿದಿರು ಕೆರೆಗೆ ನೀರು ಹೋಗ್ತಕ್ಕಂಥದ್ದು. ಆದರೆ ಅದನ್ನು ಕೆಲವು ಭೂ ಮಾಫಿಯಾದವರು ಅದನ್ನು ನೀರಲ್ಲಿ ಹೋಗದಂಗೆ ಇದಾಗಿದೆ. ಇವಾಗ ತಮ್ಮ ಮೂಲಕ ನಮಗೆ ಗೊತ್ತಾಯಿತು ವಿಚಾರ. ಕಳೆದ ಬಾರಿಯೂ ಸಹ ಹಿಂದೇನು ಕೂಡ ವಿಸ್ತೃತ ವರದಿ ಕೂಡ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಅದ್ರ ಎಚ್ಚೆತ್ಕೊಂಡ ಜಿಲ್ಲಾಡಳಿತ ಮತ್ತೆ ತಹಶೀಲ್ದಾರ್ ಕೂಡ ಕೆರೆ ಒತ್ತುವರಿ ಏನ್ ಜಾಗ ಒತ್ತುವರಿ ಆಗಿದೆ ಆ ಜಾಗ ತೆರವುಗೊಳಿಸೋಕೆ ಮುಂದಾಗಿದ್ದಾರೆ. ಕೆಲವರು ಅಷ್ಟೇ ಅಡೆತಡೆ ಮಾಡ್ತಾರಂಥದ್ದು ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಹಿಂದೆ ತಮಗೆಲ್ಲ ಗೊತ್ತಿದ್ದಂಗೆ ತಾವೇ ನನ್ನ ಗಮನಕ್ಕೆ ತಂದಿದ್ರಿ, ತಾವು ಸುದ್ದಿಯನ್ನು ಮಾಡಿದ್ರಿ. ಏನು ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಸುದ್ದಿಯನ್ನು ಮಾಡಿದ್ರಿ. ಅದರ ಅನುಗುಣವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಹಶೀಲ್ದಾರ್ವರೆಗೂ ಸಹ ಅದನ್ನು ಸಂಪರ್ಕವನ್ನು ಮಾಡಿ ಹೇಳಿದಾಗ, ಇಲ್ಲ ಖಂಡಿತವಾಗ್ಲೂ ತೆರವುಗೊಳಿಸ್ತೀವಿ, ಸಾರ್ವಜನಿಕವಾಗಿ ಕೆರೆ ಕಟ್ಟೆಗೆ ತುಂಬಿಸ್ಲಿಕ್ಕೆ ಅನುವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಈಗಾಗಲೇ ನಿನ್ನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಯಾರೋ ಕೆಲವರು ಅಡೆತಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿ ನನಗೆ ಗೊತ್ತಿದೆ. ಆದರೆ ಸಾರ್ವಜನಿಕರು ಕೆರೆಯ ಪರವಾಗಿದ್ದಾರೆ. ಯಾರೋ 2-3 ಜನಕ್ಕೆ ನಾನು ಅಧಿಕಾರಿಗಳಿಗೆ ತಮ್ಮಿಂದನೇ ಆಗ್ರಹವನ್ನು ಮಾಡ್ತೀನಿ, ಯಾವುದೇ ಅಡೆತಡೆಗಳಿಗೆ ತಾವು ಬೆದರಿಕೆಗೆ ಒಡ್ಬೇಡಿ. ನಿಮ್ಮ ಹಿಂದೆ ನಾವಿದ್ದೀವಿ. ಸಾರ್ವಜನಿಕರ ಪರವಾಗಿ ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರ ಏನು ಒತ್ತುವರಿ ಮಾಡತಕ್ಕಂಥ ದುಷ್ಟರ ವಿರುದ್ಧ ಇದೆ. ಹಾಗಾಗಿ ನಾನೂ ಸಹ ಆ ಕ್ಷೇತ್ರ ಒಬ್ಬ ಸೇವಕನಾಗಿ ಅವ್ರ ಹಿಂದೆ ಇರ್ತೀನಿ. ಅದನ್ನು ತೆರವುಗೊಳಿಸ್ತೀವಿ. ಈಗಾಗಲೇ ಅಲ್ಲಿ ಏನು ಒಡ್ಡಾಡಲಿಕ್ಕೆ ರೈತರಿಗೆ ಒಂದಿಷ್ಟು ದಾರಿಗಳದ ಸಮಸ್ಯೆ ಬಿಟ್ಟರೆ ಉಳಿದಂಥ ಏನು 42 ಎಕರೆ 7 ಕುಂಟೆನೂ ಸಹ ಸರ್ಕಾರದ ವಶಕ್ಕೆ ತಗೊಳ್ತಕ್ಕಂಥದ್ದು, ಸರ್ಕಾರದ ಕೆರೆಯನ್ನು ತುಂಬಿಸ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಬೇಲೂರು ಶಾಸಕರಾದ ಉಲ್ಲಳ್ಳಿ ಸುರೇಶ್ ಅವರು ಹೇಳೋ ಪ್ರಕಾರ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ಜಾಗವನ್ನ ನಾವು ತೆರವು ಮಾಡೇ ತೀರ್ತೀವಿ. ಮತ್ತೆ ಈಗಾಗಲೇ ಈ ವಿಷಯವನ್ನ ನಾನು ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀನಿ, ತಹಶೀಲ್ದಾರ್ ಗಮನಕ್ಕೂ ತಂದಿದ್ದೀನಿ. ಕೆಲವರಿಗೆ ಆ ತೊಂದರೆ ಆಗ್ತಾ ಇರ್ಬೋದು, ಅಂದ್ರೆ ಬೆಳವಣಿಗೆ ಅಂತ ರೈತರಿಗೆ ಅಥವಾ ಇನ್ನಿತರಿಗೆ ತೊಂದರೆ ಆದ್ರೂ ಕೂಡ 100 ರೈತರಿಗೆ ಇದರಿಂದ ಅನುಕೂಲ ಆಗತ್ತೆ. 16 ಗ್ರಾಮಗಳಿಗೆ ಈ ಕೆರೆಯಿಂದ ಒಳ್ಳೇದಾಗತ್ತೆ, ಜನ ಜಾನುವಾರುಗಳಿಗೆ ನೀರು ಸಿಗತ್ತೆ ಅನ್ನೋದು ಹೇಳ್ತಾ ಇರೋದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.